ಮೂಲ ಸೌಕರ್ಯವಿಲ್ಲದೆ ಕಂಗಾಲಾಗಿದ್ದಾರೆ ಖಾನಾಪುರದ ಜನ. ಸಮರ್ಪಕ ರಸ್ತೆ ಇಲ್ಲ, ಶಾಲೆ ಇಲ್ಲದೆ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಆಮಗಾಂ ಜೋಪಡಿಯಲ್ಲಿ ಶಿಕ್ಷಣಕ್ಕೆ ಬದ್ಧತೆ ಕೊಕ್ಕೆ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಶಾಲಾ ಮಕ್ಕಳು. 560 ಜನ ಇರುವಂತಹ ಗ್ರಾಮದಲ್ಲಿ ಕನ್ನಡ ಮರಾಠಿ ಶಾಲೆ 7ನೇ ತರಗತಿವರೆಗೂ ಕೂಡ ಮಾತ್ರ ಮಕ್ಕಳ ಶಿಕ್ಷಣ ಅಂತಿರುವಂತಹ ಗ್ರಾಮಸ್ಥರು. ರಸ್ತೆ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ, ಶಿಕ್ಷಣವೂ ಕೂಡ ಇಲ್ಲ. ಎಲ್ಲದರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಬಹುತೇಕವಾಗಿ ಮಕ್ಕಳು 7ನೇ ತರಗತಿಯವರೆಗೆ ಮಾತ್ರ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರಂತೆ. ಸರ್ಕಾರದ ಅಸಡ್ಡೆಗೆ ಆಮಗಾಮ ಮಕ್ಕಳ ಉನ್ನತ ಶಿಕ್ಷಣ ಮರೀಚಿಕೆಯಾಗ್ತಾ ಇದೆ. ನೋಡಿ, ಈಗಲೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಅವ್ಯವಸ್ಥೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ 7ನೇ ತರಗತಿವರೆಗೂ ಮಾತ್ರ ಶಿಕ್ಷಣ ಅಂತೆ, ವಿದ್ಯಾಭ್ಯಾಸ ಅಂತೆ. ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಬಹುತೇಕ ಮಕ್ಕಳು ಇಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರೇ, ಬೆಳಗಾವಿಯಲ್ಲಿ ಸಾಹುಕಾರ ಮಂದಿರುವಂತ ಬೆಳಗಾವಿಯಲ್ಲಿ ಈ ಹಳ್ಳಿಗಳಲ್ಲಿ ಮೂಲಸೌಕರ್ಯ ನೀವು ಕೊಟ್ಟಿದ್ದೀರಾ? ಶಿಕ್ಷಣ, ಆರೋಗ್ಯ, ಹಾಗೆ ರಸ್ತೆ, ಅವರಿಗೆ ಮನೆ, ವಸತಿ ಇದೆಲ್ಲ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಭಾಗದ ಜನ ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದರೆ, ಇಲ್ಲಿನ ಜನ ಓದೋದು ಕೇವಲ 7ನೇ ಕ್ಲಾಸ್ ಮಾತ್ರ. ಇಲ್ಲಿನ ಜನ ಓದೋದು 7ನೇ ಕ್ಲಾಸ್ ಮಾತ್ರ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಈ ಆಮಗಾವ್ ಈ ಊರಿನಲ್ಲಿ ಇರೋದು ಒಂದು ಪ್ರಾಥಮಿಕ ಶಾಲೆ. ಆ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ನಾನಿದ್ದೀನಿ. ಇದೇ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಆಮಗಾವ್ ಅಂಥೇಳಿ. ಇಲ್ಲಿ ಕನ್ನಡ ಶಾಲೆಯೂ ಇದೆ, ಮರಾಠಿ ಶಾಲೆಯೂ ಇದೆ. ಸುಮಾರು 18 ಜನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಒಬ್ಬ ಹೆಣ್ಣುಮಕ್ಳು ಏನಾದರೂ ಒಬ್ಬಳೇ ಹೋಗೋದಾದರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಶಿಕ್ಷಣ ಸಚಿವರೇ ನೀವು ಜವಾಬ್ದಾರರಾಗ್ತೀರಾ? ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಆಮಗಾವ್ ಈ ಭಾಗದ ಜನರಿಗೆ ನೀವು ಏನು ಸೌಕರ್ಯ ಕೊಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ನಿಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು. ಸಾಹುಕಾರ ಮಂದಿ ಎಲ್ಲ ಅದಾರಲ್ರಿ, ಅವ್ರು ಮಾತಾಡಲಿ. ಈ ಜನರ ಪರಿಸ್ಥಿತಿ ಏನಂತೇಳಿ ಅವ್ರಿಗೆ ಗೊತ್ತಾಗಲಿ. ನಾವು ತೆರೆದಿಡ್ತಿದ್ದೀವಿ. ಈ ಶಾಲೆಯ ಶಿಕ್ಷಕರು ನನ್ನ ಜೊತೆಲಿದ್ದಾರೆ. ಏನು ಎತ್ತ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್, ಎಷ್ಟನೇ ಕ್ಲಾಸವರೆಗಿದೆ ಸರ್ ಇಲ್ಲಿ? 1ರಿಂದ 7ನೇ ತರಗತಿ ಮಟ್ಟ ಶಾಲೆ ಇದೆ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ಈ ವರ್ಷ 18 ಮಕ್ಕಳಿದ್ದಾರೆ. ಏನು ಸರ್ ಚಾಲೆಂಜ್ ಏನು ಸರ್ ನಿಮ್ಗೆ ಇಲ್ಲಿ? ಚಾಲೆಂಜ್ ಏನಂದ್ರೆ ಸರ್, ಇಲ್ಲಿ ಹೋಗಿ ಬರೋ ಅನುಕೂಲ ಇಲ್ರಿ. 1ರಿಂದ 7ನೇ ಮಟ್ಟ ಮಕ್ಕಳು ಶಿಕ್ಷಣ ತಗೋತಾರೋ, ಆದ್ರೆ ಮುಂದಿನ ಶಿಕ್ಷಣ ಸ್ವಲ್ಪ ತೊಂದರೆ ಐತಿ ರೀ ಸರ್ ಹೋಗಿ ತಗೋದ್ರೆ. ನಾನು ಕೇಳ್ಪಟ್ಟೆ, ಇಲ್ಲಿನ ಬಹುತೇಕ ಜನ ಎಷ್ಟು ಮಂದಿ ಎಷ್ಟು ಕುಟುಂಬ ಅದಾವಲ್ರಿ, ಆ ಮನೆಯಾಗೆ ಇಲ್ಲಿನ ಶಿಕ್ಷಣ ಬಿಟ್ಟರೆ ಮುಂದಿನ ಶಿಕ್ಷಣಕ್ಕೆ ಹೋಗಂಗಿಲ್ಲ ಅನ್ರಲ್ರಿ, ಹೌದೇನ್ರಿ? ಈ ಹಿಂದೆ ಭಾಳ ಜನ 4ನೇ ಕಷ್ಟ ಬಿಟ್ಟಿದ್ದಾರೆ ಸರ್. 4ನೇ 5ನೇ 7ನೇ ಅಷ್ಟೇ ಕಲ್ತಾರೋ. ಇದ್ರ ಮುಂದೆ ಯಾರು ಹೋಗಿ ಕಲ್ತಲ್ಲ. ಈಗೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಅವ್ರ ಸಂಬಂಧಿಕರ ಮನೆಯಾಗ ಅಲ್ಲಿ ಇಲ್ಲಿ ಅಟ್ಟೆಲ್ದಾಗ ಉಳ್ಕೊಂಡು ಕಲಿಯ. ಸರ್, ಈಗ ನೋಡಿ, ಖಾನಾಪುರ ಬೆಳಗಾವಿ ಜಿಲ್ಲೆನಾಗ ಖಾನಾಪುರ ಅತಿ ಹೆಚ್ಚು ಅನಕ್ಷರಸ್ಥ ತಾಲೂಕಂತೆ ಸರ್. ಅದೇನು ಎಲ್ಲ ವೆರಿಫೈಡ್ ಮಾಡಿದಾಗ ಗೊತ್ತಾಗೋದ್ರಿ ಸರ್. ಆದ್ರೆ ಇಲ್ಲಿ ಪರಿಸ್ಥಿತಿ ಇಂಥ ದುರ್ಗಮ ಭಾಗದಾಗ ಮತ್ತು ಅನಕ್ಷರ ಸಂಖ್ಯೆನೇ ಜಾಸ್ತಿ ಆಗೋದು ಸರ್. ಬೇರೆ ಯಾವ ಸರ್ಕಾರಿ ಶಾಲೆಗೆ ಸಿಗುವಂಥ ಸೌಕರ್ಯಗಳು ಈ ಸರ್ಕಾರಿ ಶಾಲೆಗೆ ಸಿಗ್ತಾ ಇದೆಯಾ? ಸರ್ಕಾರಿ ಶಾಲೆಗೆ ಸರ್ಕಾರದ್ದು ಎಲ್ಲ ಅನುದಾನಗಳು ಬರತ್ತಾವ್ರಿ. ಆದ್ರೆ ಇಂಥದ್ದು ಬಂದು ಹತ್ತೋದು ಭಾಳ ವಿಪರೀತ ರೀ ಸರ್ ಇಲ್ಲಿ. ಯಾಕಂತಂದ್ರೆ ಈಗ ನೋಡ್ರಿ, ಗ್ಯಾಸ, ಆಹಾರ ಧಾನ್ಯ ಇಲ್ಲಿ ಮಟ್ಟದ ಗಾಡಿಗೆ ತೊಗೊಂಡು ಬರೋಕೆ ಸಖ್ಯ ಅಲ್ರಿ. ಅವ್ನು ಎಲ್ಲಿ ಹೋಗಿ ಚಿಕ್ಕಲಾದಾಗ ಇಳಿಸಿ ಹೋಗ್ತಾರ, ಅಲ್ಲಿಂದ ಹೋಗಿ ಇಲ್ಲಿ ತರಬೇಕು. ಇಲ್ಲಿ ಊರು ಜನ ಮಳೆಯಾಗ ನಾನು ಕೇಳ್ಪಟ್ಟೆ ಇಲ್ಲಿ ರೋಡ್ ಇಲ್ಲ ಅಲ್ರಿ, ಆ ಕಡೆ ವೆಹಿಕಲ್ ಮೂವ್ಮೆಂಟ್ ಆಗಂಗಿಲ್ಲ. ಅವಾಗ ಏನು ಮಾಡ್ತಾರೆ ರೀ? ಏನು ವೆಹಿಕಲ್ದು ಹೋಗೋದಾಗ ಯಾರಿಗೆ ಅಚಾನಕ್ ಅಜಾರಿ ಬಿದ್ದರೆ ಒಂದು 2, 3, 4 ಕಟ್ಟಿಗೆ ತಗೋದು ಕಟ್ಟೆ. ಈಗ ನಾವು ಸವಾಯಿ ಹೆಂಗೆ ಹೊತ್ಕೊಂಡು ಹೋಗ್ಕೋರಲ್ಲ, ಆಟಿ ಹೊತ್ಕೊಂಡು ಹೋಗ್ತಾರೆ ಗಾಡಿ ಹೋಗಿ ಮುಟ್ಟಿಸೋ ಮಟ್ಟ ರೀ. ಪ್ರತಿ ವರ್ಷ ಅಡ್ಮಿಷನ್ಸ್ ಎಷ್ಟಾಗುತ್ತೆ ಸರ್? ಸರ್, ಈ ವರ್ಷ 7 ಮಕ್ಕಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಇಯರ್ 2 ಮಕ್ಕಳು ಅದಾವೆ ರೀ. ಈಗ ಏನಾಗೈತೆ ಸರ್, ಈಗ ಹೊಸವಾಗಿ ಎಲ್ಲ ಮದುವೆ ಆದವರು ಯಾರು ಈ ಊರಾಗ ಸ್ಥಾನಿಕವಾಗಿ ಉಳಿಯತ್ತಲ್ರಿ. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ. ಈಗ ಹೆಚ್ಚಾಗಿ ಗೋವಾಕ್ಕೆ ಹೋಗ್ತಾರೆ ಮಂದಿ. ಗೋವಾಕ್ಕೆ ಹೋಗೋಣ ಅಂದ್ರೆ ಅವ್ರ ಮದುವೆ ಆದವರೆಲ್ಲ ಅಲ್ಲೇ ಉಳಿದು ಬಿಡತ್ತಾರೆ ಸರ್. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮೂಲ ಸೌಕರ್ಯವಿಲ್ಲದೆ ಕಂಗಾಲಾಗಿದ್ದಾರೆ ಖಾನಾಪುರದ ಜನ. ಸಮರ್ಪಕ ರಸ್ತೆ ಇಲ್ಲ, ಶಾಲೆ ಇಲ್ಲದೆ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಆಮಗಾಂ ಜೋಪಡಿಯಲ್ಲಿ ಶಿಕ್ಷಣಕ್ಕೆ ಬದ್ಧತೆ ಕೊಕ್ಕೆ, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಶಾಲಾ ಮಕ್ಕಳು. 560 ಜನ ಇರುವಂತಹ ಗ್ರಾಮದಲ್ಲಿ ಕನ್ನಡ ಮರಾಠಿ ಶಾಲೆ 7ನೇ ತರಗತಿವರೆಗೂ ಕೂಡ ಮಾತ್ರ ಮಕ್ಕಳ ಶಿಕ್ಷಣ ಅಂತಿರುವಂತಹ ಗ್ರಾಮಸ್ಥರು. ರಸ್ತೆ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ, ಶಿಕ್ಷಣವೂ ಕೂಡ ಇಲ್ಲ.
ಎಲ್ಲದರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಬಹುತೇಕವಾಗಿ ಮಕ್ಕಳು 7ನೇ ತರಗತಿಯವರೆಗೆ ಮಾತ್ರ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರಂತೆ. ಸರ್ಕಾರದ ಅಸಡ್ಡೆಗೆ ಆಮಗಾಮ ಮಕ್ಕಳ ಉನ್ನತ ಶಿಕ್ಷಣ ಮರೀಚಿಕೆಯಾಗ್ತಾ ಇದೆ. ನೋಡಿ, ಈಗಲೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಅವ್ಯವಸ್ಥೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ 7ನೇ ತರಗತಿವರೆಗೂ ಮಾತ್ರ ಶಿಕ್ಷಣ ಅಂತೆ, ವಿದ್ಯಾಭ್ಯಾಸ ಅಂತೆ. ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಬಹುತೇಕ ಮಕ್ಕಳು ಇಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರೇ, ಬೆಳಗಾವಿಯಲ್ಲಿ ಸಾಹುಕಾರ ಮಂದಿರುವಂತ ಬೆಳಗಾವಿಯಲ್ಲಿ ಈ ಹಳ್ಳಿಗಳಲ್ಲಿ ಮೂಲಸೌಕರ್ಯ ನೀವು ಕೊಟ್ಟಿದ್ದೀರಾ? ಶಿಕ್ಷಣ, ಆರೋಗ್ಯ, ಹಾಗೆ ರಸ್ತೆ, ಅವರಿಗೆ ಮನೆ, ವಸತಿ ಇದೆಲ್ಲ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಭಾಗದ ಜನ ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದರೆ, ಇಲ್ಲಿನ ಜನ ಓದೋದು ಕೇವಲ 7ನೇ ಕ್ಲಾಸ್ ಮಾತ್ರ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಈ ಆಮಗಾವ್ ಈ ಊರಿನಲ್ಲಿ ಇರೋದು ಒಂದು ಪ್ರಾಥಮಿಕ ಶಾಲೆ. ಆ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ನಾನಿದ್ದೀನಿ. ಇದೇ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಆಮಗಾವ್ ಅಂಥೇಳಿ. ಇಲ್ಲಿ ಕನ್ನಡ ಶಾಲೆಯೂ ಇದೆ, ಮರಾಠಿ ಶಾಲೆಯೂ ಇದೆ. ಸುಮಾರು 18 ಜನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಒಬ್ಬ ಹೆಣ್ಣು ಮಕ್ಳು ಏನಾದರೂ ಒಬ್ಬಳೇ ಹೋಗೋದಾದರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಶಿಕ್ಷಣ ಸಚಿವರೇ ನೀವು ಜವಾಬ್ದಾರರಾಗ್ತೀರಾ? ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಆಮಗಾವ್ ಈ ಭಾಗದ ಜನರಿಗೆ ನೀವು ಏನು ಸೌಕರ್ಯ ಕೊಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ನಿಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು. ಸಾಹುಕಾರ ಮಂದಿ ಎಲ್ಲ ಅದಾರಲ್ರಿ, ಅವ್ರು ಮಾತಾಡಲಿ. ಈ ಜನರ ಪರಿಸ್ಥಿತಿ ಏನಂತೇಳಿ ಅವ್ರಿಗೆ ಗೊತ್ತಾಗಲಿ. ನಾವು ತೆರೆದಿಡ್ತಿದ್ದೀವಿ. ಈ ಶಾಲೆಯ ಶಿಕ್ಷಕರು ನನ್ನ ಜೊತೆಲಿದ್ದಾರೆ. ಏನು ಎತ್ತ ಅನ್ನೋದ್ರನ್ನ ಅವ್ರನ್ನೇ ಕೇಳೋಣ. ಸರ್, ಎಷ್ಟನೇ ಕ್ಲಾಸ್ವರೆಗಿದೆ ಸರ್ ಇಲ್ಲಿ? 1ರಿಂದ 7ನೇ ತರಗತಿ ಮಟ್ಟ ಶಾಲೆ ಇದೆ ಸರ್. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ಇಲ್ಲಿ? ಈ ವರ್ಷ 18 ಮಕ್ಕಳಿದ್ದಾರೆ ಸರ್. ಏನು ಸರ್ ಚಾಲೆಂಜ್ ಏನು ಸರ್ ನಿಮ್ಗೆ ಇಲ್ಲಿ? ಚಾಲೆಂಜ್ ಏನಂದ್ರೆ ಸರ್, ಇಲ್ಲಿ ಹೋಗಿ ಬರೋ ಅನುಕೂಲ ಇಲ್ರಿ. 1ರಿಂದ 7ನೇ ಮಟ್ಟ ಮಕ್ಕಳು ಶಿಕ್ಷಣ ತಗೋತಾರೋ, ಆದ್ರೆ ಮುಂದಿನ ಶಿಕ್ಷಣ ಸ್ವಲ್ಪ ತೊಂದರೆ ಐತಿ ಸರ್ ಹೋಗಿ ತಗೋದ್ರೆ. ನಾನು ಕೇಳ್ಪಟ್ಟೆ, ಇಲ್ಲಿನ ಬಹುತೇಕ ಜನ ಎಷ್ಟು ಮಂದಿ ಎಷ್ಟು ಕುಟುಂಬ ಅದಾವಲ್ರಿ, ಆ ಮನೆಯಾಗೆ ಇಲ್ಲಿನ ಶಿಕ್ಷಣ ಬಿಟ್ಟರೆ ಮುಂದಿನ ಶಿಕ್ಷಣಕ್ಕೆ ಹೋಗಂಗಿಲ್ಲ ಅನ್ರಲ್ರಿ, ಹೌದೇನ್ರಿ? ಈ ಹಿಂದೆ ಭಾಳ ಜನ 4ನೇ ಕಷ್ಟ ಬಿಟ್ಟಿದ್ದಾರೆ ಸರ್. 4ನೇ ಅಂತ 5ನೇ 7ನೇ ಅಷ್ಟೇ ಕಲ್ತಾರೋ. ಇದ್ರ ಮುಂದೆ ಯಾರು ಹೋಗಿ ಕಲ್ತಲ್ಲ. ಈಗೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಅವ್ರ ಸಂಬಂಧಿಕರ ಮನೆಯಾಗ ಅಲ್ಲಿ ಇಲ್ಲಿ ಹೋಟೆಲ್ದಾಗ ಉಳ್ಕೊಂಡು ಕಲಿಯ. ಸರ್, ಈಗ ನೋಡಿ, ಖಾನಾಪುರ, ಬೆಳಗಾವಿ ಜಿಲ್ಲೆನಾಗ ಖಾನಾಪುರ ಅತಿ ಹೆಚ್ಚು ಅನಕ್ಷರಸ್ಥ ತಾಲೂಕಂತೆ ಸರ್. ಅದೇನು ಎಲ್ಲ ವೆರಿಫೈಡ್ ಮಾಡಿದಾಗ ಗೊತ್ತಾಗೋದ್ರಿ ಸರ್. ಆದ್ರೆ ಇಲ್ಲಿ ಪರಿಸ್ಥಿತಿ ಇಂಥ ದುರ್ಗಮ ಭಾಗದಾಗ ಮತ್ತು ಅನಕ್ಷರ ಸಂಖ್ಯೆನೇ ಜಾಸ್ತಿ ಆಗೋದು ಸರ್. ಬೇರೆ ಯಾವ ಸರ್ಕಾರಿ ಶಾಲೆಗೆ ಸಿಗುವಂಥ ಸೌಕರ್ಯಗಳು ಈ ಸರ್ಕಾರಿ ಶಾಲೆಗೆ ಸಿಗ್ತಾ ಇದೆಯಾ? ಸರ್ಕಾರಿ ಶಾಲೆಗೆ ಸರ್ಕಾರದ್ದು ಎಲ್ಲ ಅನುದಾನಗಳು ಬರತ್ತಾವ್ರಿ. ಆದ್ರೆ ಇಂಥದ್ದು ಬಂದು ಹತ್ತೋದು ಭಾಳ ವಿಪರೀತ ರೀ ಸರ್ ಇಲ್ಲಿ. ಯಾಕಂತಂದ್ರೆ ಈಗ ನೋಡ್ರಿ, ಗ್ಯಾಸ, ಆಹಾರ ಧಾನ್ಯ ಇಲ್ಲಿ ಮಟ್ಟದ ಗಾಡಿಗೆ ತೊಗೊಂಡು ಬರೋಕೆ ಸಖ್ಯ ಅಲ್ರಿ. ಅವ್ನು ಎಲ್ಲಿ ಹೋಗಿ ಚಿಕ್ಕಲಾದಾಗ ಇಳಿಸಿ ಹೋಗ್ಕಾರ, ಅಲ್ಲಿಂದ ಹೋಗಿ ಇಲ್ಲಿ ತರಬೇಕು. ಇಲ್ಲಿ ಊರು ಜನ ಮಳೆಯಾಗ ನಾನು ಕೇಳ್ಪಟ್ಟೆ, ಇಲ್ಲಿ ರೋಡ್ ಇಲ್ಲ ಅಲ್ರಿ, ಆ ಕಡೆ ವೆಹಿಕಲ್ ಮೂವ್ಮೆಂಟ್ ಆಗಂಗಿಲ್ಲ. ಅವಾಗ ಏನು ಮಾಡ್ತಾರೆ? ಏನು ವೆಹಿಕಲ್ದು ಹೋಗೋದಾಗ ಯಾರಿಗೆ ಅಚಾನಕ್ ಅಜಾರಿ ಬಿದ್ದರೆ ಒಂದು 2-3-4 ಕಟ್ಟಿಗೆ ತಗೋದು ಕಟ್ಟೆ. ಈಗ ನಾವು ಸವಾಯಿ ಹೆಂಗೆ ಹೊತ್ಕೊಂಡು ಹೋಗ್ಕೋರಲ್ಲ, ಆಟಿ ಹೊತ್ಕೊಂಡು ಹೋಗ್ತಾರೆ ಗಾಡಿ ಹೋಗಿ ಮುಟ್ಸೋ ಮಟ್ಟ ರೀ. ಪ್ರತಿ ವರ್ಷ ಅಡ್ಮಿಷನ್ಸ್ ಎಷ್ಟಾಗುತ್ತೆ ಸರ್? ಸರ್, ಈ ವರ್ಷ 7 ಮಕ್ಕಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಇಯರ್ 2 ಮಕ್ಕಳು ಅದಾವ್ರಿ. ಈಗ ಏನಾಗೈತೆ ಸರ್, ಈಗ ಹೊಸವಾಗಿ ಎಲ್ಲ ಮದುವೆ ಆದವರು ಯಾರು ಈ ಊರಾಗ ಸ್ಥಾನಿಕವಾಗಿ ಉಳಿಯತ್ತಲ್ರಿ. ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲ. ಈಗ ಹೆಚ್ಚಾಗಿ ಗೋವಾಕ್ಕೆ ಹೋಗ್ತಾರೆ ಮಂದಿ. ಗೋವಾಕ್ಕೆ ಹೋಗೋಣ ಅಂದ್ರೆ ಅವ್ರ ಮದುವೆ ಆದವರೆಲ್ಲ ಅಲ್ಲೇ ಉಳಿದು ಬಿಡತ್ತಾರೆ ಸರ್. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.